ಮುಳ್ಕೆರದಲ್ಲಿ ನಿನ್ನೆ ಏನು ಒಂದು ಸ್ಫೋಟ ಆಗಿದೆ. ಇದರಿಂದ ಸುಮಾರು 4 ಜನ ಮಕ್ಕಳು ಗಾಯಗೊಂಡಿದ್ದಾರೆ, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವತ್ತು ನಾನು, ರಾಜಶೇಖರ್ ಅವರು, ರಹೀಂ ಖಾನ್ ಅವರೆಲ್ಲ ಸೇರಿ ನಾವು ಆ ಒಂದು ಸ್ಥಳ ವೀಕ್ಷಣೆ ಮಾಡಿದ್ದೇವೆ. ಪ್ರಿನ್ಸ್ ಆಸ್ಪತ್ರೆಯಲ್ಲಿ ಮತ್ತು ಗುರುನಾನಕ್ ಆಸ್ಪತ್ರೆಯಲ್ಲಿ ಏನು ಗಾಯಾಳುಗಳು ಚಿಕಿತ್ಸೆ ಪಡಿತಾ ಇದ್ದಾರೆ ಅವ್ರಿಗೂ ಭೇಟಿ ಆಗಿದ್ದೇವೆ. ಸರ್ಕಾರದ ವತಿಯಿಂದ ಗಾಯಾಳುಗಳ ವೆಚ್ಚವನ್ನು ಭರಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ ನಾನು ಕೊಟ್ಟಿದ್ದೇನೆ. ಮತ್ತೆ ವೈದ್ಯಾಧಿಕಾರಿಗಳಿಗೆ ಅವರಿಗೆ ಸೂಕ್ತವಾದಂಥ ನಿಗಾ ನೀತಿ, ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಒಂದು ಮಾತನ್ನು ನಾವು ಅವರಿಗೆ ಹೇಳಿದ್ದೇವೆ. ಈ ಒಂದು ಪ್ರಕರಣ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಇದರ ಉನ್ನತ ಮಟ್ಟದ ತನಿಖೆ ಆಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಈ ಕೆಮಿಕಲ್ ತಜ್ಞರಿಗೆ ಆಹ್ವಾನ ಮಾಡಿದ್ದಾರೆ, FSLಗೆ ಕಳಿಸಿದ್ದಾರೆ. ಮತ್ತೆ ಯಾರು ಈ ಒಂದು ಕೆಮಿಕಲ್ ತಂದಿದ್ರು ಅವ್ರ ಮೇಲೆ ಕ್ರಮನೂ ಆಗ್ತಾ ಇದೆ, FIR ಆಗಿದೆ. ಹೀಗಾಗಿ ಇಂಥದ್ದು ಮರುಕಳಿಸಬಾರ್ದು. ಮತ್ತು ಈಗ ಯಾರು ಮಾಡಿದ್ದಾರೆ ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಿರಲಿ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರು ಕಾರ್ಯಕರ್ತರಾಗಿದ್ದಾರೆ, ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರೂ ಸಹಿತ ಅವರನ್ನು ಸೇರಿಸಿಕೊಂಡು ಇವತ್ತು ಕಠಿಣವಾದಂತ ಒಂದು ಕಾನೂನು ರೀತಿಯ ಕ್ರಮ ಆಗಬೇಕು ಅನ್ನೋಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ಇದು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಮತ್ತೆ ನಾವೆಲ್ಲ ಭೇಟಿ ಕೊಟ್ಟು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರ ನನ್ನ ಜೊತೆಯಲ್ಲಿ ಅವರಿಗೆ ಕರ್ಕೊಂಡು ಬಂದಿದ್ದೇನೆ. ಮತ್ತೆ ಇಂಥ ಒಂದು ಪ್ರಕರಣ ಮತ್ತೆ ಪುನಃ ಆಗಬಾರದು. ಮತ್ತೆ ಅಲ್ಲಿ ಕೆಲವೊಂದು ದೂರುಗಳು ಬಂದಿದೆ ನನಗೆ. ಇವತ್ತೇನು ತ್ಯಾಜ್ಯ, ಕೆಮಿಕಲ್ ತ್ಯಾಜ್ಯ ತಂದು ಅಲ್ಲಿ ಹೊಲಗದ್ದೆಗಳಲ್ಲಿ ಬಿಡ್ತಾರೆ, ಬೋರ್ಗಳಲ್ಲಿ ಬಿಡ್ತಾರೆ, ಅಲ್ಲಿರುವಂತಹ ಮಣ್ಣು ಮಾಲಿನ್ಯ ಆಗಿದೆ, ಅಲ್ಲಿ ನೀರು ಮಾಲಿನ್ಯ ಆಗಿದೆ, ಕುಡಿಲಿಕ್ಕೆ ನೀರು ಸಿಗೋದಿಲ್ಲ, ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥ ಮಾತನ್ನು ಸಾರ್ವಜನಿಕರು, ಗ್ರಾಮಸ್ಥರು ಮತ್ತು ಎಲ್ಲ ಜನಪ್ರತಿನಿಧಿಗಳು, ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಅದನ್ನು ಸಹಿತ ನಾನು ನಮ್ಮ ಇಲಾಖೆ ವತಿಯಿಂದ ಬೆಂಗಳೂರಿನ ಒಂದು ಉನ್ನತ ಮಟ್ಟದ ತಂಡವನ್ನು ಕಳಿಸಿ ಅದರ ಒಂದು ತನಿಖೆಯನ್ನು ಮಾಡಿಸಿ ವರದಿಯನ್ನು ತರಿಸಿಕೊಂಡು ಕಠಿಣವಾದಂತಹ ಕ್ರಮ ತಗೊಳ್ತೀವಿ, ಇಂಥದ್ದು ಪುನರಾವರ್ತನೆ ಆಗದ ರೀತಿಯಲ್ಲಿ ನೋಡಿಕೊಳ್ತೀವಿ ಅನ್ನುವಂಥ ಮಾತನ್ನು ಆ ಗ್ರಾಮಸ್ಥರಿಗೆ, ತಾಲೂಕಿನ ಜನತೆಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಅಪಾಯಕಾರಿಯಾದಂತಹ ಕೆಮಿಕಲ್ ಯಾಕೆ ಬಂತು, ಹೇಗೆ ಬಂತು ಮತ್ತೆ ಹೊಣೆ ಯಾರು ಅಂತ ನಾನು ಅದಕ್ಕೆ ಹೇಳ್ತಲ್ಲ, ಇದಕ್ಕೆ ಹೊಣೆಗಾರರಿಗೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ದೇನೆ. ವರದಿ ಬರಲಿ, ಈಗ ಒಂದು ತಂಡ ಕಳಿಸ್ತೀವಿ, ತಂಡ ಕಳಿಸಿ ವರದಿ ಬಂದ ಮೇಲೆ ಸೂಕ್ತವಾದಂಥ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.